ಹೆಚ್ಚಿಗೆ ತಿನ್ಲಿಕ್ಕಿಲ್ಲ. ಜೇನುತುಪ್ಪ ನೋಡಿ, ಈಗ ಜೇನುತುಪ್ಪ ಅಂತ ಹೇಳಿ ಒಂದು 2 ಚಮಚ 3 ಚಮಚ 4 ಚಮಚ ತಿನ್ನಿ, ಅದರಿಂದ ಲೋಟ ಕುಡಿತಾರೆ. ಹೌದು, ಗೊತ್ತಾಯ್ತಲ್ಲ, ಅದು ಮಾಡಬಾರ್ದು. ಎಷ್ಟು ಮ್ಯಾಕ್ಸಿಮಮ್ ಶುಗರ್ ಇದ್ದವರು ಮತ್ತೆ 4 ಚಮಚ ತಿನ್ಬಹುದು. ನೇರಳೆ ತುಪ್ಪ ಇದೆಲ್ಲ ಇದನ್ನು ಧಾರಾಳವಾಗಿ ತಿನ್ನಿ. ಇದನ್ನ ಒಬ್ರು ಮನೆಯಲ್ಲಿ ಹಾಕೊಂಡು ಬಂದು ನೋಡಿದ್ರು. ಅನಂತರ ನಾನು ಹೇಳಿದೆ ಜೇನುತುಪ್ಪ ತಿನ್ರಿ ಅಂದೆ. ಅವ್ರು ಎಷ್ಟು ಹೆದರಿದ್ರು ಅಂತ ಜೀವ ಹೋದಾಗೆ. ಜೇನುತುಪ್ಪ ತಿನ್ನಿ ಅನ್ಕೊಂಡೆ, ಏನು ಶುಗರ್ ಉಂಟು ನನಗೆ, ಏನು ಹುಲಿ ಉಂಟಾಗಿ ನೋಡಿ, ಶುಗರ್ ಇದ್ದಿದ್ದಲ್ವ ನಿಮಗೆ, ನೇರಳೆ ಜೇನುತುಪ್ಪ ತಿನ್ನಿ ನೀವು. ಕೊನೆಗೆ ಹೇಳಿದ್ರು ಇಲ್ಲ ನನಗೆ ಮನೆಗೆ ಹಾಕಿದ್ದೆ. ಚೆಕ್ ಮಾಡಿ ನೀವು, ನೇರಳೆ ಜೇನುತುಪ್ಪ ಕೊಟ್ಟೆ. 2 ಚಮಚ ತಿನ್ಬೇಕಾದ್ರೆ ಒತ್ತಾಯವಾಗಿ ಬೇಡ 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 2 ಚಮಚ ಕೊಟ್ಟೆ, ಮತ್ತೆ 2 ಚಮಚ ಕೊಟ್ಟೆ, ಮತ್ತೆ 2 ಚಮಚ ಕೊಟ್ಟೆ. ಕೊನೆಗೆ ನೋಡಿ ನೀವು ಅಂತ ಇದೆಲ್ಲ ಮತ್ತೆ ನೋಡಿ ಏನೂ ಆಗಿಲ್ಲ. ನಾನು ಹೇಳಿದೆ ನೋಡಿ, ಜೇನುತುಪ್ಪ ತಿಂದ ಹೇಳ್ತೀನಿ ಏನೋ ಆಗ್ತದೆ. ಹಾಗಾದ್ರೆ ಮತ್ತೆ ಡಾಕ್ಟ್ರ್ ಹೇಳಿದ್ರಲ್ಲ, ಡಾಕ್ಟ್ರ್ ಹೇಳಿದ ತಪ್ಪಿಲ್ಲ ಅಂತ. ಅರೆ ಮತ್ತೆ ಹಿಂಗೆ ಹೇಳ್ತೀರಲ್ಲ ನೀವು, ಡಾಕ್ಟ್ರ್ ಹೇಳಿದ್ದೇನು ಜೇನುತುಪ್ಪ ತಿಂದ್ರೆ ಶುಗರ್ ಇರ್ತದೆ. ಹೌದು ಸರಿ ಇದೆ, ಡಾಕ್ಟ್ರ್ ತಿಂದಿದ್ದು ಜೇನುತುಪ್ಪ ಯಾವ ಡಾಕ್ಟ್ರ್ ಹೇಳಿದ್ದಪ್ಪ? ಅವ್ರು ತಿಂದಿದ್ದು ಹೇಳಿದ್ದಾರೆ. ಅವರೆಲ್ಲ ಕಲಬೆರಕೆ ಜೇನುತುಪ್ಪ ತಿಂದಿದ್ದು ತಪ್ಪಿಲ್ಲ. ಡಾಕ್ಟ್ರು ಸತ್ಯ ಹೇಳಿದ್ದಾರೆ, ಸಕ್ಕರೆ ಪಾಕ ತಿಂದಿದ್ದು, ಕಲಬೆರಕೆ ತುಪ್ಪ ತಿಂದಿದ್ದು ಮಾರ್ಕೆಟ್ ನಲ್ಲಿ ಸಿಗುದಿಲ್ಲ. ಹಂಗಾಗಿ ಅವ್ರಿಗೆ ಶುಗರ್ ಇರುತ್ತೆ. ಗೊತ್ತಾಯ್ತು, ಅವ್ರು ಹೇಳಿದ್ರು ತಪ್ಪಿಲ್ಲ. ಒರಿಜಿನಲ್ ತುಪ್ಪ ತಿಂದ್ರೆ ಬೆಡ್ ಸೋರಿಗೆ ಕೂಡ ಹನಿ ಯೂಸ್ ಮಾಡ್ತಾರೆ. ಬೆಡ್ ಸೋರಿಗೆ ಹೇಳ್ತೀನಿ ನಿಮಗೆ, ಜೇನುತುಪ್ಪ ಇದೆಲ್ಲ ಭೂಲೋಕದ ಅಮೃತ ಅಂತ ಕರೆದಾರೆ. ಅದಕ್ಕೇನೆ ನಮ್ಮ ಇಂಡಿಯಾದಲ್ಲೆಲ್ಲ, ಫಾರಿನಲ್ಲೆಲ್ಲ, ಬಟ್ ಬೆಡ್ ಸೋರಿಗೆ ಹೆಚ್ಚಾಗಿ ಹನಿ ಯೂಸ್ ಮಾಡ್ತಾರೆ. ಅದಕ್ಕೆ ಹೇಳ್ತಾರೆ ನಮ್ಗೆ ಎಷ್ಟು ಇದಿದೆ. ಈಜಿಪ್ಟಿಂದ 4000 ವರ್ಷಗಳ ಹಿಂದಿನ ಜೇನುತುಪ್ಪ ಸಿಕ್ಕಿದೆ. ಮತ್ತೆ ಮಮ್ಮೀಸ್ಗಳನ್ನ ಜೇನುತುಪ್ಪದಲ್ಲಿ ಪ್ರೊಸೆಸ್ ಮಾಡಿ ಹೇಳುದು ಶುದ್ಧ ಜೇನುತುಪ್ಪ ಗೊತ್ತಾಯ್ತಲ್ಲ, ಬರೇ ಜೇನುತುಪ್ಪ ಅಲ್ಲ, ಶುದ್ಧ ಜೇನುತುಪ್ಪ ಅದು ಒಳ್ಳೆಯದು. ಹಾಗಾಗಿ ಈಗ ನೇರಳೆ ಹೂವಿನ ತುಪ್ಪ ಇದೆಯಲ್ಲ, ಇದನ್ನ ಬೇಕಾದಷ್ಟು ತಿನ್ನಿ. ನೀವು ಏನಾದರೂ ಆದರೆ ಹೇಳಿ ನನಗೆ, ಏನೂ ಆಗುದು. ನೇರಳೆ ತುಪ್ಪ ಬಹಳ ಒಳ್ಳೆಯದು. ಸ್ವಲ್ಪ ಲೈಟಾಗಿ ಕಹಿ ಇರ್ತದೆ, ಇದು ಅಷ್ಟೇ. ಆರಾಮಾಗಿ ತಿನ್ಬಹುದು ಇದು. ಗೊತ್ತಾಯ್ತಾ, ಶುಗರ್ ಇರೋ ಪೇಷಂಟ್ಗೆ ಕೊಟ್ಟಿದ್ದಾನೆ, ಏನು ತೊಂದರೆ ಇಲ್ಲ. ಕಡೆಗೆ ಅವರು ಹೆದರಿದವರು, ಅವರು ನನ್ನ ಹತ್ರ 10 kg ಜೇನುತುಪ್ಪ, ನೇರಳೆ ಜೇನುತುಪ್ಪ ತಗೊಂಡೋದ್ರು. ನಾವು ವರ್ಷ ಜೇನುತುಪ್ಪ ತಿನ್ಬಹುದಲ್ಲ, ಗೊತ್ತಾಯ್ತಲ್ಲ. ಜೇನುತುಪ್ಪ ತಿನ್ಲಿಕ್ಕೆ ಹೆದರಿಕೆ ಇದ್ದವರು ಜೇನುತುಪ್ಪ ತಗೊಂಡೋದ್ರು 10 kg. ಬೇರೆಯವ್ರಿಗೆ 1 kg ತುಪ್ಪ ತಗೊಂಡೋಗ್ಲಿಕ್ಕೆ ಬಂದವರು, ಅವರಿಗೆ 10 kg ಜೇನುತುಪ್ಪ ತಗೊಂಡೋದ್ರು. ಇದು ನಾನು ಹೇಳ್ತೇನೆ ಕೇಳಿದ್ರೆ ಜನರಿಗೆ ತಿಳುವಳಿಕೆ ಕೊಡ್ಬೇಕು. ನಾವು ಏನು ಆಗೋದಿಲ್ಲ ಅಂತ ಹೇಳಿದ್ರು ಧೈರ್ಯವಾಗಿ. ಆದ್ರೆ ನಾವು ಹೇಳುವಾಗ ನಮಗೆ ಸ್ವಂತ ನಾವು ಬೆಳೆದಿದ್ದಾಗಿರ್ಬೇಕು. ಬೇರೆಯವ್ರ ಜೇನುತುಪ್ಪ ತಗೊಂಡು ನಾವು ಹೇಳಿದ್ರೆ ಮತ್ತೆ ಹಳ್ಳಕ್ಕೆ ಬಿದ್ದಿರ್ಬೋದು. ನಾವು ನನ್ನ ಸ್ನೇಹಿತರು ಹೇಳಿದ ಹಾಗೆ, ಮಾಸ್ಟ್ರೆ ನೀವು ನಿಮ್ಮ ಮನೆಯಲ್ಲಿ ಜೇನುತುಪ್ಪ ತೆಗೆದ್ರೆ ಮಾತ್ರ ಎಲ್ಲಿ ತಗೊಳ್ಳಿ. ಓಕೆ, ಕಾನ್ಫಿಡೆನ್ಸ್ ಅಂತ ಹೇಳ್ಬೋದು ನಾವು, ಇದು ಪಕ್ಕಾ ಇದೆ ತುಪ್ಪ ಅಂತ ಹೇಳ್ಬೋದು. ಯಾಕಂದ್ರೆ ನಾವೇ ತೆಗೆದಿರ್ತೇವೆ. ಹಾಗಾಗಿ ಅದಕ್ಕೆ ಆನಂತರ ನಮ್ದು ಮಲ್ಟಿಫ್ಲೋರಾ ಜೇನುತುಪ್ಪ ಎಲ್ಲ ನಾನು ನೋಡಿ ಬೇರೆ ಬೇರೆ. ಹೊಂಗೆ ಹೂವಿನ ಜೇನುತುಪ್ಪ ನೀವು ಕೇಳಿದ್ರ? ಹೊಂಗೆ ಹೂವು ಗೊತ್ತಿದೆ ನಿಮಗೆ? ಹೊಂಗೆ ಮರ ಗೊತ್ತಿದೆ? ಹೊಂಗೆ ಹೂವಿನ ಅದು ನನ್ನ ಹತ್ರ ಇದೆ ಇಲ್ಲಿ. ಹೊಂಗೆ ನೆರಳಲ್ಲಿ ಕೇಳಿ, ಹೊಂಗೆ ಹೂವಿನ ಗೊತ್ತಾಯ್ತಲ್ಲ. ಇದೆಲ್ಲ ಈ ಹೊಂಗೆ ಹೂವಿನ ಚರ್ಮದ ಅಲರ್ಜಿಗೆ ನಂಬರ್ 1 ಬೆಸ್ಟ್ ತುಪ್ಪ ಇದು. ಹೊಂಗೆ ಮೀಯಾ ಪಿನಾಟ ಇದೆಯಲ್ಲ, ಇದು ಬಹಳ ಒಳ್ಳೆ ತುಪ್ಪ. ಇದು ಏನಾಗ್ತದೆ ಕೇಳಿದ್ರೆ, ಸ್ಕಿನ್ ನಲ್ಲಿ ನಿಮ್ಗೆ ತೊಂದರೆ ಬಂದ್ರೆ, ರ್ಯಾಷಸ್ ಆಗ್ಬೋದು, ಬೇರೆ ಬೇರೆ, ಇದನ್ನ ಇಮಿಡಿಯೇಟ್ ಕಡಿಮೆ ಮಾಡ್ತದೆ. ಬೆಸ್ಟ್ ಮೆಡಿಸಿನ್ ಇದು. ಆದ್ರೆ ಒಂದೆರಡು ಹೊಂಗೆ ಮರ ಇದನ್ನು ನಾವು ನೋಡಿದ್ದೇವೆ ಅಂತಂದಿಟ್ಟು ನಾನು ಆಗಲೇ ಹೇಳಿದೆ, ಅದಕ್ಕೆ ಹೊಂಗೆ ಹೂವಿನ ತುಪ್ಪ ಬರೋದಿಲ್ಲ. 50ಕ್ಕಿಂತ ಒಂದೇ ಸಮೂಹದ ಮರಗಳು ಹೆಚ್ಚಿಗೆ ಇದ್ದಲ್ಲಿ ತಗೊಂಡೋಗಿ ಇಟ್ಟರೆ ನಾವು ಆವಾಗ ನಾವು ಆ ತುಪ್ಪವನ್ನು ತೆಗಿಬಹುದು. ಇದು ಗಮನದಲ್ಲಿ ಇಟ್ಕೊಂಡು, 2 ಒಂಟ್ವಾಳ ಮರ ಇದೆ, ನಾವು ಒಂಟ್ವಾಳ ತುಪ್ಪ ತೆಗಿತೇನೆ ಅಂತ ಇದು ವೈಟ್ ಕಲರ್ ಟ್ರಾನ್ಸ್ಪರೆಂಟ್ ತುಪ್ಪ ಬಂದ್ರೆ ಅದೇನು ಸರ್? ವೈಟ್ ಕಲರ್ ಟ್ರಾನ್ಸ್ಪರೆಂಟ್ ತುಪ್ಪ ಬಂದ್ರೆ ಬರ್ತದೆ. ಅದು ಈ ಗುರಿಗೆ ಹೂವಿಂದೇ ಒಂದು ವರ್ಗದ್ದು. ಅದು ಆ ಹೂವು ಬಂದಾಗ ಇಡೀ ಗುಡ್ಡ ಎಲ್ಲ ಹೂವಾಗ್ತದೆ. ನಮ್ಮ ಕಡೆ ಇದೆ. ಅದು ಕೂಡ ಅದು ಲೈಟ್ ಕಲರ್, ತಿಳಿ ಬಿಳಿದ ಕಲರ್. ಬೆಸ್ಟ್. ಅದು ಕೂಡ ಹಂಗೇನೆ. ಅದು ಎಂತ
ಟೇಸ್ಟ್ ಒಂದು. ಆನಂತರ ಇನ್ನೊಂದು ಅಂತಂದ್ರೆ ನಿಮಗೆ ಡೈಜೆಷನ್ ಪ್ರಾಬ್ಲಮ್ ಆಗ್ತದೆ ಕೆಲವೊಂದು ಸರ್ತಿ. ಅಷ್ಟುಲ್ಲ ಆ ಹೂವಿನ ತುಪ್ಪವನ್ನು ನೀವು ಸೇವನೆ ಮಾಡಿದ್ರೆ ಅಜೀರ್ಣ, ಅಗ್ನಿಮಾಂದ್ಯ ಅಂತ ಹೇಳ್ತೀವಲ್ಲ, ಅದೆಲ್ಲ ಹೋಗ್ತದೆ. ಬೆಸ್ಟ್ ಮೆಡಿಸಿನ್ ಅದು, ಬಹಳ ಒಳ್ಳೆ ಲಿವರ್ ಟಾನಿಕ್ ಇದ್ದಂಗೆ ಬೆಸ್ಟ್. ಡೈಜೆಷನ್ ಚೆನ್ನಾಗಿ ಆಗ್ಬಿಡುತ್ತೆ ನಿಮಗೆ. ಅದರಲ್ಲಿ ಒಂದೊಂದು ಅರ್ಧ ಚಮಚ ತುಪ್ಪವನ್ನು ತಿಂದ್ರೆ ಸಾಕು, ಬಹಳ ಒಳ್ಳೇದಿದೆ. ಆನಂತರ ಅಂಟ್ವಾಳಕಾಯಿ ತುಪ್ಪ ಅಂತ ಹೇಳ್ತೀವಿ, ಅದು ಆಂಟಿ ಕ್ಯಾನ್ಸರ್ ಅಂತ ಶಕ್ತಿ ಇದೆ. ಅದು ವೈಟ್ ಎಲ್ಲೋ ಇರ್ತದೆ, ಸ್ವಲ್ಪ ಲೈಟ್ ಎಲ್ಲೋ ಈ ತರ ಬರ್ತದೆ. ಹೀಗೆ ಬೇರೆ ಬೇರೆ ಹೂವಿನ ತುಪ್ಪ ಒಂದೊಂದು ರೀತಿಯ ತುಪ್ಪಗಳಿದ್ದಾವೆ. ಅದು ಒಂದೊಂದು ಔಷಧ, ಒಂದೊಂದು ರೀತಿಯಲ್ಲಿ ಒಂದೊಂದು ಔಷಧ. ಸಿಂಗಲ್ ಫ್ಲೋರಾ ನಾವು ಇಂಥದ್ದೇ ಪರ್ಟಿಕ್ಯುಲರ್ ಅಂತ ಕೊಡ್ಬೋದು ಯಾವುದೇ ಒಂದು ಕಾಯಿಲೆಗಳಿಗೆ ಬೇಕಾದ್ರೆ. ಸಿಂಗಲ್ ಫ್ಲೋರಾ ತುಂಬಾ ಎಕರೆ ಜಾಗ ಇರಬೇಕು. ಯಾವುದೇ ಒಂದು ಬೆಳೆಗಳಿರಲಿ, ಹೆಚ್ಚಿನದಾಗಿದ್ದಾಗ ಮಾತ್ರ ಅಲ್ಲಿ ಆ ತುಪ್ಪವನ್ನು ಕರೆಕ್ಟ್ ಮಾಡಬಹುದು, ವಿನಃ ತೆಗಿಲಿಕ್ಕೆ ಬರೋದಿಲ್ಲ. ನಾನೊಂದು 3-4 ಕಡೆಗಳಲ್ಲಿ ನೇರಳೆ ಹೂವಿನ ಪ್ಲಾಟ್ಗಳನ್ನು ಮೂರು ಮಾಡ್ಕೊಂಡಿದ್ದೇನೆ. ಅವರು ಆಕ್ಚುಲಿ ಅವ್ರು ಬೆಳೆದಿರೋದು ಏನಕ್ಕೆ ಹೇಳಿದ್ರೆ ಸೀಡ್ಸ್ಗೋಸ್ಕರ ಮತ್ತೆ ಹಣ್ಣಿಗೋಸ್ಕರ ಬದ್ ತಯಾರು ಮಾಡಲಿಕ್ಕೆ ಉಪಯೋಗ ಬೆಳೆದಿದ್ದಾರೆ. ನಾನು ಅಲ್ಲಿ ನನ್ನ ಬಾಕ್ಸ್ ಅನ್ನು ಇಟ್ಕೊಂಡು ನನ್ನ ಬೆಳೆ ಬೇಯಿಸ್ಕೊಂಡು ಬಂದೆ. ಎಷ್ಟು ಚೆನ್ನಾಗಿ ತುಪ್ಪ ಬರ್ತದೆ. ಪ್ರತಿ ವರ್ಷ ನಾನು ಪ್ರತಿ ವರ್ಷ ನನ್ನ ಬಾಕ್ಸ್ಗಳು ಸಾಧಾರಣವಾಗಿ ಎಲ್ಲಿ ಹೂವಾಗಿದೆ ಅಂದ್ರೆ ಮೊದಲು ಎಲ್ಲ ಕೆಲಸ ಬಿಟ್ಟು ನಾನು ಅದು ತಗೊಂಡು ಇಡ್ತೇನೆ. ಡ್ರ್ಯಾಗನ್ ಫ್ರೂಟ್ ಅಲ್ಲಿ ಬರುತ್ತಾ? ಡ್ರ್ಯಾಗನ್ ಅದಕ್ಕೆ ಬೆಲ್ಲ ಶೇಡ್ ನಟ್ಟಲ್ಲಿ ಫಸ್ಟಿಗೆ ಒಂದು ಬಿಸಿಲು ಹಾಕಿ ಹಿಂಗೆ ಮಾಡ್ಬೋದು. ನಾನು ಬಿಸಿಲು ಬಿಡಬೇಕು, ಧೂಳು ಗೀಳು ಬರಬಾರ್ದು. ಆ ಪ್ರದೇಶದಲ್ಲಿ ಹಾಕಿ ಎಲ್ಲ ಹರಡಿ ಮತ್ತೆ ಒಂದು 2 ತಾಸು ಬಿಟ್ಟು 1.5 ತಾಸು ಬಿಟ್ಟು ಒಂದು ಸತಿ ಎಲ್ಲ ತಿರ್ಸಿ ಹಾಕಿ. ಅಂದ್ರೆ ಎಲ್ಲ ಹೀಗೆ ಕೈ ಮರದಾಗ ಅದು ಏನಾಗುತ್ತೆ ಕೇಳಿದ್ರೆ ಯೆಲ್ಲೋ ಕಲರ್ ಬರುತ್ತೆ, ಬುಡದಲ್ಲಿ ಮತ್ತೆ ಹಸಿರು ಇರುತ್ತೆ. ಪೂರ್ತಿ ಕಾಯಿ ಸ್ವಲ್ಪ ಹಳದಿ ಬಣ್ಣಕ್ಕೆ ತಿರುಗಿ ಪೂರ್ತಿ ಇಡೀ ಹೊಟ್ಟೆ ಹಾಕಬೇಕು. ಆವಾಗ ಅದು ಪೂರ್ತಿ ಇದಾಗುತ್ತೆ, ಪೂರ್ತಿ ಹಳದಿ ಬಣ್ಣಕ್ಕೆ ಬರುತ್ತೆ. ಆವಾಗ ಅದು ಚೆನ್ನಾಗಿ ಬಿಸಿಲು ತಾಗಿದೆ ಅಂತ, ಅಂದ್ರೆ ಅದರಲ್ಲಿರ್ತಕ್ಕಂಥ ಮಾಯಿಶ್ಚರ್ ಹೋಗಿದೆ ಅಂತ. ಆ ನಂತರ ನಿಮ್ಗೆ ಅದರ ಮೇಲಿನ ಸಿಪ್ಪೆ ಕವರ್ ಇರ್ತದಲ್ಲ ನೆಲ್ಲಿಕಾಯಲ್ಲಿ, ಅದಿದ್ದಾಗ ಜೇನನ್ನ ಹೀರ್ಕೊಳ್ಳೋದಿಲ್ಲ. ಅದನ್ನ ಶೇಡ್ ನಟ್ಟಲ್ಲಿ ಹಾಕಿ ತಿಕ್ಕಿದಾಗ ನಿಮ್ಗೆ ಅದರ ಸಿಪ್ಪೆ ಹೋಗುತ್ತೆ, ಜೇನನ್ನ ಹೀರ್ಕೊಳ್ಳುತ್ತೆ. ಕಡಿಬೇಡಿ. ಮತ್ತೆ ಇದೇ ರೀತಿ ನಾವು ಇದು ಬಿಂಬಳಿ ಬರ್ತದಲ್ಲ, ಬಿಂಬಳಿಯನ್ನ ಮಾಡ್ಬೋದಾ ಅಂತ. ಬಿಂಬಳಿಯಲ್ಲಿ ನೀರಿನ ಅಂಶ ಬಹಳ ಇರ್ತದೆ. ನಾನ್ ಮಾತ್ರ ನಿನ್ನೆ ತೊಕ್ಕು ಮಾಡಿದ್ದೇನೆ, ಒಳ್ಳೆದಾಗಿದೆ ಸರ್. ಜಾಮ್ ಇಲ್ಲ ಸರ್, ಜಾಮ್ ಮಾಡಿದ್ದೇನೆ, ಸೂಪರ್ ಆಗಿದೆ. ಜಾಮ್ ಈ ತರ ಮಾಡ್ಲಿಕ್ಕೆ ಬೆಲ್ಲ ಹಾಕಿ ಬಿಂಬಳಕಾಯನ್ನ ಇದನ್ನ ಮಾಡ್ಬೋದು, ಜಾಮ್ ಮಾಡಿದ್ದು. ಆದ್ರೆ ಇದನ್ನ ಮಾಡ್ಲಿಕ್ಕೆ ಬರೋದಿಲ್ಲ. ಇಟ್ಟು ತಿಂದ್ರೆ ಒಳ್ಳೇದು, ಕೊಲೆಸ್ಟ್ರಾಲಿಗೆ ಒಳ್ಳೇದು, ತಿನ್ಬೋದು. ಅದರಲ್ಲಿ ಜೇನುತುಪ್ಪದಲ್ಲಿ ಜೇನುತುಪ್ಪನೇ ಕೊಲೆಸ್ಟ್ರಾಲ್ ಒಳ್ಳೇದು, ಜೇನುತುಪ್ಪನೇ ಒಳ್ಳೇದು. ಕೊಲೆಸ್ಟ್ರಾಲಿಗೆ ಬೆಳ್ಳುಳ್ಳಿ ಒಳ್ಳೇದು ಮಾಡಿ